ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಚಾಪ್ಟರ್ ವೈಸು ಬಿಸ್ನೆಸ್ ಸ್ಟಡೀಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಆಗಾಗಲೇ ಈಗ ನೀವು ಏನಂತೀರಾ ಡೌನ್ಲೋಡ್ ಕೂಡ ಮಾಡಿಕೊಂಡಿದ್ದೀರಾ. ಮುಖ್ಯವಾದ ವಿಷಯ ಏನು ಅಂದರೆ ಇಲ್ಲಿ ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬರೆದಿಟ್ಕೊಂಡ್ರೆ ಏನೂ ಸಿಗಲ್ಲ. ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಾವುಗಳು ಆನ್ಸರನ್ನು ಹುಡ್ಕೊಂಡು ಸೊಲ್ಯೂಷನನ್ನು ಕೊಂಡ್ಕೊಂಡ್ರೆ ನಾಳೆ ಎಕ್ಸಾಮಲ್ಲಿ ಚೆನ್ನಾಗಿ ಬರಿಬೋದು. ಬನ್ನಿ, ಚಾಪ್ಟರ್ 5 ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ಸಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನೋಡೋದಾದರೆ, ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಏನಂತೀರ ಪ್ರಿಪೇರ್ ಮಾಡಿದಂತಹ ನಮ್ಮ ಕಲಿಗಾದಂತಹ ಯಶವಂತ್ ಅವರಿಗೆ ಧನ್ಯವಾದಗಳು. ಯಶವಂತ್ ಸರ್ ಅವರಿಗೆ. ಎಕ್ಸ್ಪ್ಲೇನ್ ಬ್ರೀಫ್ಲಿ ದಿ ಸ್ಲೋಪ್ ಆಫ್ ಇ ಬಿಸ್ನೆಸ್ ಒಂದು ಇಂಪಾರ್ಟೆಂಟು. ಎಕ್ಸ್ಪ್ಲೇನ್ ದಿ ಬೆನಿಫಿಟ್ ಆಫ್ ಇ ಬಿಸ್ನೆಸ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಹಾಗೂ ಎಕ್ಸ್ಪ್ಲೇನ್ ದಿ ಪೇಮೆಂಟ್ ಮೆಕ್ಯಾನಿಸಮ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನಂತರದಲ್ಲಿ ಸ್ಟೇಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷ್ನಲ್ ಬಿಸ್ನೆಸ್ ಆ್ಯಂಡ್ ಇ ಬಿಸ್ನೆಸ್ ಅಂದರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್. ಪ್ರೀತಿಯ ಮಕ್ಕಳೇ, ಈ 5 ಪ್ರಶ್ನೆಗಳನ್ನು ಈ 5 ಪಾಠದಲ್ಲಿ ಅಂದರೆ ಈ 5th ಚಾಪ್ಟ್ರಲ್ಲಿ ತಾವು ಕಲ್ತಿದ್ರೆ ಆದರೆ ಏನೇ ಪ್ರಶ್ನೆಗಳನ್ನು ಕೇಳಿದರೂ ತಾವುಗಳು ಅದಕ್ಕೆ ಅಟೆಂಡನ್ನು ಮಾಡಬಹುದಾಗಿದೆ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್. ಇದರ ಒಂದು PDF ಕಾಪಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ತಾವುಗಳು ಡೌನ್ಲೋಡನ್ನು ಮಾಡಿಕೊಳ್ಳಬಹುದಾಗಿದೆ. ಗಾಡ್ ಬ್ಲೆಸ್ ಯು ಆಲ್.